ಪ್ರಿಯಾ ಸ್ಕೂಲ್ ಫೀಸ್, ಮನೆ ಬಾಡ್ಗೆ, ತಲೆ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಗೊತ್ತಾ? ನೀವೇನೋ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಗೊಳ್ದೆ ಹೋಗ್ಬಿಟ್ರಿ. PolicyBazaar.com ನಲ್ಲಿ 1 ಕೋಟಿ ರೂಪಾಯಿಯ ಟರ್ಮ್ ಲೈಫ್ ಇನ್ಶೂರೆನ್ಸ್ ತಿಂಗಳಿಗೆ 430 ರೂಪಾಯಿಯಿಂದ ಪ್ರಾರಂಭ. ನೀವು ಡಿಸ್ಕೌಂಟ್ ರೇಟಲ್ಲಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಡಿಸ್ಕ್ರಿಪ್ಷನ್ ಹಾಗೂ ಪಿನ್ಡ್ ಕಾಮೆಂಟ್ ನಲ್ಲಿ ಕೊಟ್ಟಿರೋ ಲಿಂಕ್ ಓಪನ್ ಮಾಡಿ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಚುನಾವಣೆ ಮುಗಿದ ಬಳಿಕ ರಾಜ್ಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆಗಳು ಆಗಲಿವೆ, ದೊಡ್ಡ ದೊಡ್ಡ ಚೇಂಜಸ್ ಆಗುತ್ತೆ, ಭಾರಿ ಬದಲಾವಣೆಗಳು ಆಗುತ್ತೆ ಅನ್ನೋ ಸುದ್ದಿ ತೀವ್ರ ಕುತೂಹಲಕ್ಕೆ, ಸಂಚಲನಕ್ಕೆ ಕಾರಣ ಆಗಿದೆ. ಅದರಲ್ಲೂ ಬಿಜೆಪಿ ಮನೆಯಲ್ಲಿ ಭೂಕಂಪನೆ ಆಗುತ್ತೆ. ಫಲಿತಾಂಶದ ನಂತರ ರಾಜ್ಯ ಬಿಜೆಪಿಯ ಪ್ರಮುಖ ಹುದ್ದೆಗಳಲ್ಲಿ ದೊಡ್ಡ ಚೇಂಜಸ್ ತರಲಾಗುತ್ತೆ ಅನ್ನೋ ವರದಿಗಳು ಬರ್ತಾ ಇವೆ. ಇದಕ್ಕೆ ಸಂಬಂಧಪಟ್ಟಂತೆ ದಿಲ್ಲಿಯಲ್ಲಿ ಪಕ್ಷದ ವರಿಷ್ಠರು ಆಲ್ರೆಡಿ ಹಲವು ಸುತ್ತಿನ ಮೀಟಿಂಗ್ ಕೂಡ ಮಾಡಿದ್ದಾರೆ ಅನ್ನೋ ಮಾಹಿತಿನೂ ಬರ್ತಾ ಇದೆ. ಸದ್ಯ ರಾಜ್ಯ ಬಿಜೆಪಿಯಲ್ಲಿ ಯಡಿಯೂರಪ್ಪನವರ ಬಣ ಮತ್ತು BL ಸಂತೋಷ್ ಬಣ ಅಂತ 2 ಪವರ್ ಸೆಂಟರ್ಗಳು ಕ್ರಿಯೇಟ್ ಆಗಿದ್ದು, 2 ಬಣಗಳನ್ನ ಸೈಡ್ಲೈನ್ ಮಾಡಿ ಅಲ್ಲಿಗೆ ಹೊಸಬರನ್ನ ತರಬಹುದು ಅನ್ನೋ ಸುದ್ದಿ ಬರ್ತಾ ಇದೆ. ಈ ಮುಂಚೆ ಹರಿಯಾಣ ಮತ್ತು ಮಧ್ಯಪ್ರದೇಶದಲ್ಲಿ ಈ ರೀತಿ ಎಕ್ಸ್ಪೆರಿಮೆಂಟ್ ಮಾಡಲಾಗಿತ್ತು. ಅದೇ ಮಾದರಿಯನ್ನ ಕರ್ನಾಟಕದಲ್ಲೂ ತರೋಕೆ ಬಿಜೆಪಿಯ ಉನ್ನತ ನಾಯಕರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಈ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿಗೆ ಕಮ್ಮಿ ಸೀಟ್ ಬರಬಹುದು ಅಂತ ಬಿಜೆಪಿಯ ಆಂತರಿಕ ಮಾಹಿತಿ ದಿಲ್ಲಿಗೆ ಹೋಗಿದೆ ಅಂತೆ. ಕೇವಲ 15ರಿಂದ 16 ಸೀಟ್ ಬಿಜೆಪಿಗೆ ಬಂದು ಕಾಂಗ್ರೆಸ್ಗೆ 12ರಿಂದ 13 ಸೀಟ್ ಬರೋ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೀತಾ ಇದೆ. ಹೀಗಾಗಿ ಫಲಿತಾಂಶದ ಬಳಿಕ ಬಹುಶಃ ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಬಿಜೆಪಿ ಮಹತ್ವದ ಬದಲಾವಣೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಹಾಗೆ ನೋಡಿದ್ರೆ ಈ ಮುಂಚೆ ಕೂಡ ಈ ರೀತಿಯ ಮಾತುಗಳು ಕೇಳಿ ಬಂದಿದ್ವು. ಬಿಜೆಪಿ ಹಿರಿಯ ಶಾಸಕ ಯತ್ನಾಳ್ ಕೂಡ ಅಪ್ಪ ಮಕ್ಕಳ ನಾಯಕತ್ವ ಒಪ್ಪೋಕಾಗಲ್ಲ, ಚುನಾವಣೆ ಮುಗಿದ ಬಳಿಕ ಬದಲಾವಣೆ ಆಗತ್ತೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಕಡೆ ಈಶ್ವರಪ್ಪ ಕೂಡ ಹಿಂದೂವಾದಿ ನಾಯಕರನ್ನೆಲ್ಲ ಈ ಅಪ್ಪ ಮಕ್ಕಳು ಸೈಡ್ ಲೈನ್ ಮಾಡಿದ್ದಾರೆ. ಪ್ರತಾಪ್ ಸಿಂಹ, CT ರವಿ ಅವರನ್ನ ಮೂಲೆ ಗುಂಪು ಮಾಡಿದ್ದಾರೆ. ಸದಾನಂದ ಗೌಡರು ಹೇಳಿರೋ ತರ ರಾಜ್ಯ ಬಿಜೆಪಿ ಶುದ್ಧೀಕರಣ ಆಗಬೇಕು ಅಂತ ಹೇಳಿದ್ರು. ಆ ಟೈಮ್ ನಲ್ಲೆಲ್ಲ BSY ಇದಕ್ಕೆಲ್ಲ ತೆರೆ ಎಳೆದು ಹಾಗೇನು ಆಗಲ್ಲ ಅಂತ ಅವರದೇ ಸ್ಟೈಲ್ ನಲ್ಲಿ ಉತ್ತರ ಕೊಟ್ಟಿದ್ರು. ಆ ಕಡೆ ರಾಜ್ಯ ಬಿಜೆಪಿ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ಕೂಡ ಕಮ್ಮಿ ಸೀಟ್ ಬಂದ್ರೆ ರಾಜ್ಯಾಧ್ಯಕ್ಷರ ಬದಲಾವಣೆ ಅನ್ನೋದೆಲ್ಲ ಬರೀ ಊಹಾಪೋಹ ಅಷ್ಟೇ ಅಂತ ಆವಾಗ ಹೇಳಿದ್ರು. ಆದ್ರೆ ಅಷ್ಟೆಲ್ಲ ಹೇಳಿಕೆಗಳು ಬಂದ್ರೂ ಕೂಡ ಈ ವಿಚಾರ ಅಲ್ಲಿಗೆ ಕಮ್ಮಿ ಆಗ್ತಾ ಇಲ್ಲ. ನಾಯಕರನ್ನ ಮೂಲೆ ಗುಂಪು ಮಾಡಿದ್ರು ಮತ್ತು ಪಕ್ಷದಲ್ಲಿ ವಿರೋಧಿಗಳನ್ನೆಲ್ಲ ತಮಗೆ ಬೇಕಾದ ರೀತಿಯಲ್ಲಿ ಹತ್ತಿಕ್ಕಿದ್ರು ಅಂತ ಹೈಕಮಾಂಡ್ಗೆ ಇವ್ರ ಮೇಲೆ ಸಿಕ್ಕಾಪಟ್ಟೆ ದೂರುಗಳು ಹೋಗಿದೆ. ಹೀಗಾಗಿ ಚುನಾವಣಾ ಫಲಿತಾಂಶದ ಬಳಿಕ ರಿಸಲ್ಟ್ ನೋಡಿಕೊಂಡು ದೊಡ್ಡ ಬದಲಾವಣೆಗಳಿಗೆ ಕೈ ಹಾಕಬಹುದು ಅಂತ ಬಿಸಿ ಬಿಸಿ ಚರ್ಚೆ ಶುರುವಾಗಿದೆ. ಇದರ ಬೆನ್ನಲ್ಲೇ ರಾಜ್ಯ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ RSS ಮೂಲದ GV ರಾಜೇಶ್ರನ್ನ ಕೆಳಗಿಳಿಸಲಾಗಿದೆ. RSS ಘಟಕದ ದಕ್ಷಿಣ ಪ್ರಾಂತ್ಯದ ಅಂದರೆ ಮಂಗಳೂರು ವಿಭಾಗದ ಸಂಘಟನಾತ್ಮಕ ಹುದ್ದೆಗಳಲ್ಲೂ ಕೆಲ ರಚನಾತ್ಮಕ ಬದಲಾವಣೆಗಳನ್ನು ಮಾಡಲಾಗಿದೆ. ಸದ್ಯ ರಾಜೇಶ್ರನ್ನ RSS ಮರಳಿ ತನ್ನ ಸಂಘಟನೆಗೆ ವಾಪಸ್ ಕರೆಸಿಕೊಂಡಿದೆ. ಅವ್ರನ್ನ ಈಗ ಪ್ರಾಂತ್ಯ ಸಹ ಸಂಯೋಜಕ ಹುದ್ದೆಗೆ ನಿಯೋಜನೆ ಮಾಡಲಾಗಿದೆ ಅಂತ ಗೊತ್ತಾಗಿದೆ. ಆದ್ರೆ ಇವರಿಂದ ತೆರವಾಗಿರೋ ರಾಜ್ಯ ಬಿಜೆಪಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಜನರಲ್ ಸೆಕ್ರೆಟರಿ ತುಂಬಾ ಇಂಪಾರ್ಟೆಂಟ್ ಹುದ್ದೆ ಇದು ಬಿಜೆಪಿಯಲ್ಲಿ. ಅದಕ್ಕೆ ಯಾರನ್ನ ಕೂಡ ಇಲ್ಲಿಗೆ ನೇಮಕ ಮಾಡಿಲ್ಲ. GV ರಾಜೇಶ್ ಅವರ ಸ್ಥಾನವನ್ನ ಯಾಕಾಗಿ ಖಾಲಿ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ಊಹಾಪೋಹಗಳಿವೆ. ಒಂದು ಕಾಲದಲ್ಲಿ ಬಿಜೆಪಿಯ ಪವರ್ಫುಲ್ ಲೀಡರ್ ಅಂತ ಇವಾಗ ಗುರುತಿಸಲಾಗೋ BL ಸಂತೋಷ್ ನಿಭಾಯಿಸಿದ್ದ ಹುದ್ದೆ ಅದು ರಾಜ್ಯದಲ್ಲಿ. ರಾಜ್ಯ ಮಟ್ಟದಲ್ಲಾಗ್ಲಿ ರಾಷ್ಟ್ರ ಮಟ್ಟದಲ್ಲಾಗ್ಲಿ ಈ ಜನರಲ್ ಸೆಕ್ರೆಟರಿ ಅಂದ್ರೆ ಆರ್ಗನೈಸೇಷನ್ ಅಂದ್ರೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಅಂದ್ರೆ RSS ಮತ್ತು ಬಿಜೆಪಿ ನಡುವಿನ ಲಿಂಕ್ ಆಗಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರನೇ ಇರೋ ಹುದ್ದೆ. ಅಲ್ಲಿಗೆ RSS ನವರು ಯಾರಾದ್ರೂ ಬಂದು ಕೂರ್ತಾರೆ ಅನ್ನೋದು ಗೊತ್ತಿರೋ ವಿಚಾರ. ಈಗ ಇದ್ದಕ್ಕಿದ್ದ ಹಾಗೆ 37 ವರ್ಷದ ರಾಜೇಶ್ G ಅನ್ನೋ ವ್ಯಕ್ತಿಯನ್ನ ಅಲ್ಲಿಂದ ಈಗ ಶಿಫ್ಟ್ ಮಾಡಿ ಆ ಹುದ್ದೆಯನ್ನ ಸದ್ಯಕ್ಕೆ ಖಾಲಿ ಇಡಲಾಗಿದೆ. ಗಮನಿಸಬೇಕಾಗಿರೋ ಸಂಗತಿ ಅಂದ್ರೆ ನಳಿನ್ ಕುಮಾರ್ ಕಟೀಲ್ ಅವಧಿಯಲ್ಲಿ ಕಡೆ ಅವಧಿಯಲ್ಲಿ ಇವರ ಅಪಾಯಿಂಟ್ಮೆಂಟ್ ಆಗಿತ್ತು. ಇವರು ಸಂತೋಷ್ ಮತ್ತು ಈ ನಳಿನ್ ಕುಮಾರ್ ಕಟೀಲ್ ಬಣಕ್ಕೆ ಸೇರಿದವರು ಅಥವಾ ಅವರಿಗೆ ಬೇಕಾದವರು ಅನ್ನೋ ವಿಶ್ಲೇಷಣೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಮಹತ್ವದ ಬೆಳವಣಿಗೆಯಲ್ಲಿ ಭಾರತ ಫ್ರಾನ್ಸ್ ಜೊತೆ ದೊಡ್ಡ ಡೀಲ್ಗೆ ಮುಂದಾಗಿದೆ. ಸುಮಾರು 50,000 ಕೋಟಿಗೂ ಅಧಿಕ ಮೌಲ್ಯದ 26 ರಫೇಲ್ ಮರೈನ್ ಫೈಟರ್ ಜೆಟ್ ಖರೀದಿಗೆ ಮಾತುಕತೆ ನಡೆಸೋಕೆ 2 ದೇಶಗಳು ಮೇ 30ನೇ ತಾರೀಕು ಡೇಟ್ ಫಿಕ್ಸ್ ಮಾಡಿವೆ. ಈ ಬಗ್ಗೆ ಮಾತುಕತೆ ನಡೆಸೋಕೆ ಫ್ರಾನ್ಸ್ನ ಹೈ ಲೆವೆಲ್ ಟೀಮ್ ಭಾರತಕ್ಕೆ ಮೇ 30ನೇ ತಾರೀಕು ಭೇಟಿ ನೀಡುತ್ತೆ. ಈ ಫ್ರೆಂಚ್ ಟೀಮ್ ಭಾರತದ ರಕ್ಷಣಾ ಸಚಿವಾಲಯದ
ಹೈ ಲೆವೆಲ್ ಅಧಿಕಾರಿಗಳೊಂದಿಗೆ ಈ ಅಗ್ರಿಮೆಂಟ್ ಬಗ್ಗೆ ಮಹತ್ವದ ಮಾತುಕತೆ ನಡೆಸ್ತಾರೆ. ಈ ಫೈಟರ್ ಜೆಟ್ ಅನ್ನ ಭಾರತದ ನೌಕಾಪಡೆಯಲ್ಲಿ ಬಳಸಲಾಗುತ್ತೆ ಹಾಗೂ ನೇವಿಯ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಲ್ಲಿ ಅಂದ್ರೆ INS ವಿಕ್ರಾಂತ್ ಮತ್ತು INS ವಿಕ್ರಮಾದಿತ್ಯ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಲ್ಲಿ ಅಂದ್ರೆ ವಿಮಾನ ವಾಹಕ ನೌಕೆಗಳಲ್ಲಿ ಈ ಫೈಟರ್ ಜೆಟ್ಗಳನ್ನು ಆಪರೇಟ್ ಮಾಡಲಾಗುತ್ತೆ ಅಂತ ಭಾರತದ ರಕ್ಷಣಾ ಅಧಿಕಾರಿಗಳು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಏನೋ ಫ್ರಾನ್ಸ್ನ ರಕ್ಷಣಾ ಸಚಿವರುಗಳೊಂದಿಗೆ ಅಲ್ಲಿನ ಏರೋಸ್ಪೇಸ್ ಕಂಪನಿ ದಸೋ ಏವಿಯೇಷನ್ ಮತ್ತು IT ಕಂಪನಿ ಥೈಲ್ಸ್ನ ಅಫಿಷಿಯಲ್ಸ್ ಕೂಡ ಭಾರತಕ್ಕೆ ಭೇಟಿ ನೀಡುತ್ತಿದ್ದಾರೆ. ಸೊ ಈ ಬಗ್ಗೆ ಮಾತುಕತೆ ನಡೆದ ನಂತರ ಇದೇ ಆರ್ಥಿಕ ಸಾಲಿನ ಅಂತ್ಯದೊಳಗೆ ಉಭಯ ದೇಶಗಳು ಅಗ್ರಿಮೆಂಟ್ಗೆ ಸೈನ್ ಹಾಕೋಕೆ ಪ್ರಯತ್ನ ನಡೆಸ್ತಾ ಇವೆ ಅಂತ ಸರ್ಕಾರಿ ಮೂಲಗಳು ಮಾಹಿತಿ ನೀಡಿವೆ. ಅಂದಹಾಗೆ 26 ರಫೇಲ್ ಮರೈನ್ ಜೆಟ್ಗಳಿಗಾಗಿ ಭಾರತದ ಟೆಂಡರ್ಗೆ ಫ್ರಾನ್ಸ್ ಕಳೆದ ಡಿಸೆಂಬರ್ನಲ್ಲಿ ಪ್ರತಿಕ್ರಿಯೆ ನೀಡಿತ್ತು. ಈಗ ಈ ಬಗ್ಗೆ ಅಧಿಕೃತ ಮಾತುಕತೆ ನಡೆಸೋಕೆ ಖುದ್ದು ಫ್ರಾನ್ಸ್ನ ಹೈ ಲೆವೆಲ್ ಅಧಿಕಾರಿಗಳು ಭಾರತಕ್ಕೆ ಆಗಮಿಸಲಿದ್ದಾರೆ. ಲೋಕಸಭಾ ಚುನಾವಣೆಯಲ್ಲಿ ಬ್ಯುಸಿಯಾಗಿರೋ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈಗ ಸುದೀರ್ಘ ಧ್ಯಾನಕ್ಕೆ ಹೊರಡ್ತಾ ಇದ್ದಾರೆ. ಆಧ್ಯಾತ್ಮಿಕ ಪ್ರವಾಸ ಕೈಗೊಳ್ತಾರೆ ಅಂತ ಮಾಹಿತಿ ಲಭ್ಯ ಆಗಿದೆ. ಮೇ 30ನೇ ತಾರೀಕು ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿರೋ ಪ್ರಸಿದ್ಧ ವಿವೇಕಾನಂದ ರಾಕ್ ಮೆಮೋರಿಯಲ್ಗೆ ಭೇಟಿ ಕೊಟ್ಟು ಅಲ್ಲಿ 14 ಗಂಟೆಗಳ ಧ್ಯಾನವನ್ನ ಮಾಡ್ತಾರೆ. ಬಳಿಕ ಜೂನ್ 1ನೇ ತಾರೀಕು ದಿಲ್ಲಿಗೆ ವಾಪಸ್ ಆಗ್ತಾರೆ. ಅಂದಹಾಗೆ 2019ರಲ್ಲಿ ನಡೆದ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೂ ಮೊದಲು ಕೂಡ PM ಮೋದಿ ಇದೇ ರೀತಿ ಧ್ಯಾನಕ್ಕೆ ಮೊರೆ ಹೋಗಿದ್ರು. ಆ ಸಲ ಉತ್ತರಾಖಂಡ್ನ ಕೇದಾರನಾಥ ಬಳಿ ಇರೋ ಪವಿತ್ರ ಗುಹೆಯೊಂದರಲ್ಲಿ ಧ್ಯಾನ ಮಾಡಿದ್ರು. ಇದೀಗ 2024ರ ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೂ ಸ್ವಲ್ಪ ದಿನಗಳ ಮೊದಲು ಅವರು ಧ್ಯಾನ ಕೈಗೊಳ್ಳೋಕೆ ಮುಂದಾಗಿದ್ದಾರೆ. PM ಮೋದಿ ಧ್ಯಾನ ಮಾಡೋಕೆ ಹೊರಟಿರೋ ಆ ಜಾಗಕ್ಕೂ ವಿಶೇಷತೆ ಇದೆ. 1893ರಲ್ಲಿ ಶಿಕಾಗೋದಲ್ಲಿ ಕಾರ್ಯಕ್ರಮ ಕೊಡೋಕು ಮೊದಲು ಸ್ವಾಮಿ ವಿವೇಕಾನಂದ ಅವರು ಕೂಡ ಇದೇ ಜಾಗದಲ್ಲಿ ಕುಳಿತು ಧ್ಯಾನ ಮಾಡಿದ್ರು. ಸೊ ಇಂತಹ ಸ್ಥಳದಲ್ಲಿ ಮೋದಿ ಧ್ಯಾನ ಮಾಡೋಕೆ ಮುಂದಾಗಿದ್ದಾರೆ. ಇದೇ ರೀತಿ ರಾಜಕಾರಣಿಗಳು ಧ್ಯಾನಕ್ಕೆ ಹೋಗೋದು ಮೋದಿ ಮಾತ್ರ ಅಲ್ಲ, ದಿಲ್ಲಿ CM ಅರವಿಂದ್ ಕೇಜ್ರಿವಾಲ್ ಕೂಡ ಇದೇ ರೀತಿಯ ಒಂದು ಪ್ರಾಕ್ಟೀಸ್ ಅನ್ನ ಫಾಲೋ ಮಾಡ್ತಾ ಹೋಗ್ತಾ ಇದ್ದಾರೆ. ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ 10 ದಿನಗಳ ವಿಪಸ್ಸನ ಧ್ಯಾನವನ್ನ ಮಾಡ್ತೀನಿ ಅಂತ ಕೇಜ್ರಿವಾಲ್ ಹೇಳ್ತಾರೆ. ಇನ್ನು 7ನೇ ಮತ್ತು ಕೊನೆಯ ಹಂತದ ಚುನಾವಣೆಗೆ ಪ್ರಚಾರ ಮಾಡ್ತಾ ಇರೋ ಮೋದಿ ಲವ್ ಜಿಹಾದ್ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ನುಸುಳುಕೋರರು ಅಂತ ಕೂಡ ಪದವನ್ನ ಬಳಸಿದ್ದಾರೆ. ಜಾರ್ಖಂಡ್ ಅನ್ನ ಕಾಡ್ತಿರೋ ದೊಡ್ಡ ಸಮಸ್ಯೆ ಅಂದ್ರೆ ಒಳ ನುಸುಳುವಿಕೆ. ಜಾರ್ಖಂಡ್ನ ಹೆಚ್ಚಿನ ಪ್ರದೇಶಗಳಲ್ಲಿ ಆದಿವಾಸಿಗಳ ಸಂಖ್ಯೆ ಕಮ್ಮಿ ಆಗ್ತಾ ಇದೆ, ನುಸುಳುಕೋರರು ಹೆಚ್ಚಾಗ್ತಾ ಇದ್ದಾರೆ. ಈ ನುಸುಳುಕೋರರು ಆದಿವಾಸಿಗಳ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ. ನುಸುಳುಕೋರರು ಆದಿವಾಸಿ ಹೆಣ್ಮಕ್ಕಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಅವರ ಜೀವನ ರಿಸ್ಕ್ ನಲ್ಲಿದೆ ಅಂತ ಲವ್ ಜಿಹಾದ್ ಬಗ್ಗೆ ಉಲ್ಲೇಖ ಮಾಡಿ ಈ ಲವ್ ಜಿಹಾದ್ ಅನ್ನೋದು ಶುರುವಾಗಿದ್ದೇ ಈ ಜಾರ್ಖಂಡ್ ನಲ್ಲಿ ಅಂತ PM ಮೋದಿ ಹೇಳಿದ್ದಾರೆ. ಜೊತೆಗೆ ಇಂಡಿಯಾ ಬ್ಲಾಕ್ ನುಸುಳುಕೋರರಿಗೆ ಮತ್ತು ಉಗ್ರರಿಗೆ ರಕ್ಷಣೆಯನ್ನ ಕೊಡ್ತಾ ಇದೆ ಅಂತ ಆರೋಪ ಮಾಡಿದ್ದಾರೆ. ಅಂದಹಾಗೆ ರಾಜಸ್ಥಾನ್ನಲ್ಲಿ ಈ ಮುಂಚೆ ನುಸುಳುಕೋರರು ಅಂತ ಕರೆದಿದ್ದಕ್ಕೆ ವಿಪಕ್ಷಗಳು ಅದು ಮುಸ್ಲಿಮರ ವಿರುದ್ಧ ಮೋದಿ ಹೇಳಿಕೆ ಕೊಡ್ತಿರೋದು ಅಂತ ಆರೋಪ ಮಾಡಿದ್ರು. ಆಗ PM ಮೋದಿ ಪ್ರತಿಕ್ರಿಯಿಸಿ ನುಸುಳುಕೋರರು ಅಂದ ತಕ್ಷಣ ಮುಸ್ಲಿಮರಿಗೆ ಅಂತ ಯಾಕೆ ಹೇಳ್ತಾ ಇದ್ದೀರಾ, ನುಸುಳುಕೋರರಿಗೆ ಧರ್ಮವನ್ನ ಯಾಕೆ ತರ್ತೀರಾ ಅಂತ ಪ್ರಶ್ನೆ ಮಾಡಿದ್ರು. ಈಗ ಮತ್ತೆ PM ಮೋದಿ ಅದೇ ರೀತಿಯ ಹೇಳಿಕೆಯನ್ನ ಜಾರ್ಖಂಡ್ನಲ್ಲೂ ಕೂಡ ಕೊಟ್ಟಿದ್ದಾರೆ. ಲವ್ ಜಿಹಾದ್ ಶುರುವಾಗಿದ್ದೇ ಜಾರ್ಖಂಡ್ನಲ್ಲಿ ಅಂತ ಪ್ರಧಾನಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ANIಗೆ ಕೊಟ್ಟ ಇಂಟರ್ವ್ಯೂನಲ್ಲಿ ಮಾತನಾಡಿರೋ PM ನರೇಂದ್ರ ಮೋದಿ INDIA ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ನಲ್ಲಿ ಸಂಪೂರ್ಣವಾಗಿ ಮುಳುಗು ಹೋಗಿದೆ, ಅದನ್ನ ನಾನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕೆಲವರು ತಮ್ಮನ್ನ ತಾವು ದಲಿತ ಪರ, ಆದಿವಾಸಿಗಳ ಪರ ಅಂತ ಹೇಳಿಕೊಳ್ತಾರೆ. ಆದರೆ ವಾಸ್ತವದಲ್ಲಿ ಇವರೆಲ್ಲ ದಲಿತರು ಹಾಗೂ ಆದಿವಾಸಿಗಳ ಬದ್ಧ ವೈರಿಗಳು. 10,000ಕ್ಕೂ ಅಧಿಕ ಭಾರತದ ವಿವಿಧ ಸಂಸ್ಥೆಗಳಲ್ಲಿ ದಲಿತರು ಹಾಗೂ ಆದಿವಾಸಿಗಳ ಹಕ್ಕನ್ನ ಕಿತ್ಕೊಂಡು ಮೀಸಲಾತಿಯನ್ನ ಮುಸ್ಲಿಮರಿಗೆ ಕೊಟ್ಟರು ಅಂತ PM ಮೋದಿ ಆರೋಪ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ನಲ್ಲಿ ಪ್ರಮುಖ ಬೆಳವಣಿಗೆಯಾಗಿದೆ. ಈ ಪ್ರಕರಣದಲ್ಲಿ ಪೆನ್ ಡ್ರೈವ್ ಹಂಚಿಕೆ ಆರೋಪದ ಮೇಲೆ ನವೀನ್ ಗೌಡ ಹಾಗೂ ಚೇತನ್ ಗೌಡ ಅನ್ನೋರನ್ನ ಪೊಲೀಸರು ಬಂಧಿಸಿದ್ದಾರೆ. ಈ ನವೀನ್ ಗೌಡ ಸಚಿವ ಜಮೀರ್ ಅಹಮದ್ರ ಆಪ್ತ ಅಂತ ಹೇಳಲಾಗ್ತಾ ಇದ್ದು ಒಂದಷ್ಟು ಫೋಟೋಗಳು ವೈರಲ್ ಆಗಿವೆ. ಅಂದಹಾಗೆ ಈ ಕೇಸ್ನಲ್ಲಿ ಇವರಿಬ್ಬರ ಮೇಲೆ 1 ತಿಂಗಳ ಹಿಂದೆನೆ ದೂರು ದಾಖಲಾಗಿತ್ತು. ಇನ್ನೊಂದು ಕಡೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಸಂಸದ ಪ್ರಜ್ವಲ್ ರ ತಾಯಿ ಭವಾನಿ ರೇವಣ್ಣಗೆ ಬಂಧನದ ಭೀತಿ ಶುರುವಾಗಿದೆ. ಹೀಗಾಗಿ ನಿರೀಕ್ಷಣಾ ಜಾಮೀನು ಕೋರಿ ಭವಾನಿ ರೇವಣ್ಣ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಕೋರ್ಟ್ ಇದರ ವಿಚಾರಣೆ ನಡೆಸಿದ್ದು ಭವಾನಿಗೆ ಜಾಮೀನು ಕೊಡೋಕೆ SIT ವಿರೋಧ ವ್ಯಕ್ತಪಡಿಸಿದೆ. ಜೊತೆಗೆ ಆಕ್ಷೇಪಣೆ ಅರ್ಜಿಯನ್ನ ಸಲ್ಲಿಸೋಕೆ ಕೋರ್ಟ್ಗೆ ಕಾಲಾವಕಾಶ ಕೇಳಿದೆ. ಇನ್ನು ಅರ್ಜಿ ವಿಚಾರಣೆಯನ್ನ ಕೋರ್ಟ್ ಮೇ 29ಕ್ಕೆ ಮುಂದೂಡಿಕೆ ಮಾಡಿದೆ. ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ಸಂತ್ರಸ್ತೆಯ ಮಗನ ದೂರಿನಲ್ಲಿ ಭವಾನಿ ಹೆಸರನ್ನ ಉಲ್ಲೇಖ ಮಾಡಲಾಗಿತ್ತು. ಹೀಗಾಗಿ SIT ತನಿಖೆ ವೇಳೆ 2 ಬಾರಿ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ
ಭವಾನಿಗೆ ಸೂಚನೆಯನ್ನ ಕೊಟ್ಟಿತ್ತು. ಆದರೆ ಭವಾನಿ ನೋಟಿಸ್ಗೆ ಯಾವುದೇ ಪ್ರತಿಕ್ರಿಯೆ ಕೊಟ್ಟಿರಲಿಲ್ಲ. ಅದರ ಬೆನ್ನಲ್ಲೇ ಈ ಬೆಳವಣಿಗೆ ಆಗಿದೆ. ಮುಂಗಾರು ಹತ್ತಿರ ಆಗ್ತಿದ್ದ ಹಾಗೆ ಇದೀಗ ಬೆಂಗಳೂರಿನ ರಸ್ತೆಗಳಲ್ಲಿರೋ ಹೊಂಡ ಗುಂಡಿಗಳನ್ನ ಪತ್ತೆ ಹಚ್ಚೋಕೆ ಬಿಬಿಎಂಪಿ ಹೊಸ ಪ್ಲಾನ್ ಹಾಕಿದೆ. ಹೊಂಡ ಗುಂಡಿಯನ್ನ ಪತ್ತೆ ಹಚ್ಚೋಕೆ ಎಐ ಅಳವಡಿಸಿದ ಕ್ಯಾಮೆರಾಗಳನ್ನ ಬಳಸ್ತಾರೆ. ಸೊ ಈ ಕೆಲಸಕ್ಕಾಗಿ 15 ವಾಹನಗಳನ್ನ ಬೆಂಗಳೂರಿನಾದ್ಯಂತ ನಿಯೋಜನೆ ಮಾಡಲಾಗುತ್ತೆ. ಈ ವಾಹನಗಳಲ್ಲಿ ಎಐ ಕ್ಯಾಮೆರಾಗಳನ್ನ ಅಳವಡಿಸಿ ರಸ್ತೆಗಳಲ್ಲಿನ ಗುಂಡಿಗಳನ್ನ ಪತ್ತೆ ಹಚ್ಚಲಾಗುತ್ತೆ ಅಂತ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ ಹೇಳಿದ್ದಾರೆ. ಈ ಶೈಕ್ಷಣಿಕ ವರ್ಷದಲ್ಲಿ ಶಾಲಾ ಪಠ್ಯಪುಸ್ತಕದ ಪರಿಷ್ಕರಣೆ ಇಲ್ಲ ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಸ್ಪಷ್ಟಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಚಿವರು, ಕೆಲವು ವ್ಯಾಕರಣ ಪದಗಳನ್ನಷ್ಟೇ ಬದಲಾವಣೆ ಮಾಡಲಾಗಿದೆ, ತಪ್ಪಿದ್ದನ್ನ ಸರಿಪಡಿಸೋಕೆ ಒಂದು ಪುಟ ಮಾತ್ರ ಬದಲಾಯಿಸಲಾಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಕಳೆದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಪಠ್ಯಪುಸ್ತಕ ಪರಿಷ್ಕರಣೆ ಮಾಡಲಾಗಿತ್ತು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಈ ವರ್ಷ ಅದನ್ನ ಚೇಂಜ್ ಮಾಡುತ್ತೆ ಅನ್ನೋ ಸುದ್ದಿ ಹರಿದಾಡಿತ್ತು. ಅದರ ಬೆನ್ನಲ್ಲೇ ಸಚಿವರು ಎಲ್ಲ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ. ಅಲ್ಲದೆ ಈಗಾಗಲೇ 95% ಪಠ್ಯಪುಸ್ತಕ ಹಾಗೂ ಸಮವಸ್ತ್ರ ವಿತರಣೆ ಮಾಡಲಾಗಿದೆ. ಉಳಿದಿದ್ದನ್ನ ಈ ತಿಂಗಳ ಒಳಗೆ ವಿತರಣೆ ಮಾಡಲಾಗುತ್ತೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸದ್ಯ ತಾತ್ಕಾಲಿಕವಾಗಿ ಜೈಲಿಂದ ಹೊರಬಂದಿರೋ ದಿಲ್ಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ತಮ್ಮ ಮಧ್ಯಂತರ ಜಾಮೀನು 7 ದಿನಗಳ ಕಾಲ ವಿಸ್ತರಿಸೋಕೆ ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಹಾಕಿದ್ರು. ಆದರೆ ಸುಪ್ರೀಂ ಕೋರ್ಟ್ನ ವೆಕೇಶನ್ ಬೆಂಚ್ ಈ ಅರ್ಜಿಯ ತುರ್ತು ವಿಚಾರಣೆಗೆ ನಿರಾಕರಿಸಿದೆ. ಸ್ಯಾಂಡಲ್ವುಡ್ನ ಖ್ಯಾತ ನಿರ್ಮಾಪಕ ಸ್ವಾಗತ್ ಬಾಬು ನಿಧನರಾಗಿದ್ದಾರೆ. ಸಿನಿಮಾ ರಂಗದಲ್ಲಿ 35 ವರ್ಷಗಳ ಎಕ್ಸ್ಪೀರಿಯನ್ಸ್ ಹೊಂದಿದ್ದ ಇವರ ಸಾವಿಗೆ ಕನ್ನಡ ಸಿನಿಮಾ ರಂಗ ಕಂಬನಿ ಮಿಡಿದಿದೆ. ಚಂದ್ರಮುಖಿ, ಪ್ರಾಣಸಖಿ, ಶ್ರೀರಸ್ತು, ಶುಭಮಸ್ತು, ಸ್ಮೈಲ್ ನಂತಹ ಹಿಟ್ ಸಿನಿಮಾಗಳ ನಿರ್ಮಾಪಕರಾಗಿದ್ರು. ಏನೋ ಆಧಾರ್ ಕಾರ್ಡ್ ಅನ್ನ ಪಾನ್ ಕಾರ್ಡ್ಗೆ ಲಿಂಕ್ ಮಾಡದೇ ಇರೋರಿಗೆ ಇದೀಗ ಆದಾಯ ತೆರಿಗೆ ಇಲಾಖೆ ಹೊಸ ಡೆಡ್ ಲೈನ್ ಕೊಟ್ಟಿದೆ. ಇದೇ ಮೇ 31ರ ಒಳಗೆ, ಅಂದ್ರೆ ಬರುವ ಶುಕ್ರವಾರದ ಒಳಗೆ ಆಧಾರ್ ಪಾನ್ ಲಿಂಕ್ ಮಾಡೋಕೆ ಒತ್ತಾಯಿಸಿದೆ. ಇಲ್ಲ ಅಂದ್ರೆ ತೆರಿಗೆದಾರರು ಹೆಚ್ಚಿನ ಟ್ಯಾಕ್ಸ್ ಡಿಡಕ್ಷನ್ಸ್ಗೆ ಒಳಗಾಗಬೇಕಾಗುತ್ತೆ ಅಂತ ಸೂಚಿಸಿದೆ. ಪುಣೆಯ ಪೋರ್ಷಾ ಕಾರು ಪ್ರಕರಣದ ಅಪ್ರಾಪ್ತ ಆರೋಪಿಯ ರಕ್ತದ ಸ್ಯಾಂಪಲ್ ಅನ್ನು ಆಸ್ಪತ್ರೆಯಲ್ಲಿ ಬದಲಿಸಲಾಗಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಇದರ ಬೆನ್ನಲ್ಲೇ ಫೋರೆನ್ಸಿಕ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ನ ಹೆಡ್ ಸೇರಿ 2 ವೈದ್ಯರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದೀಗ ಈ ಕೆಲಸ ಮಾಡೋಕೆ ಅರೆಸ್ಟ್ ಮಾಡಲಾದ ಡಾಕ್ಟರ್ಸ್ಗೆ ಆರೋಪಿಯ ತಂದೆ 3 ಲಕ್ಷ ರೂಪಾಯಿ ಲಂಚವನ್ನ ಕೊಟ್ಟಿದ್ರು ಅಂತ ಪುಣೆ ಪೊಲೀಸರು ಹೇಳಿದ್ದಾರೆ. ಇನ್ನೊಂದು ಕಡೆ ಈ ವೈದ್ಯರ ಬಂಧನ ಬೆನ್ನಲ್ಲೇ ಕೇಸ್ನ ತನಿಖೆ ನಡೆಸೋಕೆ ಮಹಾರಾಷ್ಟ್ರ ಸರ್ಕಾರ 3 ಸದಸ್ಯರ ಕಮಿಟಿಯನ್ನ ರಚನೆ ಮಾಡಿದೆ. ಈ ಕೇಸ್ ತನಿಖೆ ಸರಿಯಾಗಿ ನಡೀತಾ ಇಲ್ಲ, ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಬೇಕು ಅಂತ ಮೃತರ ಪೋಷಕರು ಒತ್ತಾಯ ಮಾಡಿದ್ರು. ಇದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ರಂಜಿತ್ ಹತ್ಯೆ ಕೇಸ್ನಲ್ಲಿ ಡೇರಾ ಸಚ್ಚಾ ಸೌದಾ ಮುಖ್ಯಸ್ಥ ಧಾರ್ಮಿಕ ನಾಯಕ ಗುರ್ಮೀತ್ ರಾಮ್ ರಹೀಂ ಬಾಬಾಗೆ ಬಿಗ್ ರಿಲೀಫ್ ಸಿಕ್ಕಿದೆ. 22 ವರ್ಷಗಳ ಹಳೆಯದಾದ ಈ ಕೇಸ್ನಲ್ಲಿ ಗುರ್ಮೀತ್ ಸೇರಿದಂತೆ 5ರನ್ನ ಪಂಜಾಬ್ ಹರಿಯಾಣ ಹೈಕೋರ್ಟ್ ನಿರಪರಾಧಿಗಳು ಅಂತ ಮಹತ್ವದ ಆದೇಶ ನೀಡಿದೆ. ಡೇರಾ ಸಚ್ಚಾ ಸೌದಾದ ಮ್ಯಾನೇಜರ್ ಆಗಿದ್ದ ರಂಜಿತ್ ಸಿಂಗ್ರನ್ನ 2002ರಲ್ಲಿ ಗುಂಡಿಕ್ಕಿ ಹತ್ಯೆ ಮಾಡಲಾಗಿತ್ತು. ಗುರ್ಮೀತ್ರ ಲೈಂಗಿಕ ದೌರ್ಜನ್ಯ ಕೇಸ್ಗಳನ್ನ ರಂಜಿತ್ ಬಯಲಿಗಿಳಿತಾರೆ ಅಂತ ಅವರನ್ನ ಹತ್ಯೆ ಮಾಡಿರಬಹುದು ಅಂತ ಶಂಕೆ ವ್ಯಕ್ತಪಡಿಸಲಾಗಿತ್ತು. ಇವರ ಹತ್ಯೆಯಲ್ಲಿ ಈ ಗುರ್ಮೀತ್ ಸಿಂಗ್ ಪಾತ್ರ ಇದೆ ಅಂತ ಕೂಡ ಆರೋಪ ಮಾಡಲಾಗಿತ್ತು. ಹೀಗಾಗಿ ಈ ಪ್ರಕರಣದಲ್ಲಿ 19 ವರ್ಷಗಳ ಬಳಿಕ ಅಂದ್ರೆ 2021ರಲ್ಲಿ ಸಿಬಿಐ ಕೋರ್ಟ್ ಗುರ್ಮೀತ್ಗೆ ಜೀವಾವಧಿ ಶಿಕ್ಷೆ ಹಾಗೂ 31 ಲಕ್ಷ ರೂಪಾಯಿ ದಂಡವನ್ನ ವಿಧಿಸಿತ್ತು. ಆ ಬಳಿಕ ಸಿಬಿಐ ಆದೇಶ ಪ್ರಶ್ನಿಸಿ ಗುರ್ಮೀತ್ ಸಿಂಗ್ ಪಂಜಾಬ್ ಹರಿಯಾಣ ಹೈಕೋರ್ಟ್ಗೆ ಮೊರೆ ಹೋಗಿದ್ರು. ಈಗ ಹೈಕೋರ್ಟ್ ಈತನನ್ನ ನಿರಪರಾಧಿ ಅಂತ ಆದೇಶ ನೀಡಿದೆ. ಆದರೆ ಸದ್ಯ ಗುರ್ಮೀತ್ 2 ಅತ್ಯಾಚಾರ ಪ್ರಕರಣಗಳಿಂದ ಶಿಕ್ಷೆಗೊಳಗಾಗಿ ಹರಿಯಾಣದ ರೋಟಕ್ ಜೈಲಿನಲ್ಲೇ ಇದ್ದಾರೆ. ಧಾರಾಕಾರ ಮಳೆಗೆ ಕಲ್ಲು ಕ್ವಾರಿ ಕುಸಿದು 14 ಜನ ಮೃತಪಟ್ಟಿರುವ ಘಟನೆ ಮಿಜೋರಾಂನಲ್ಲಿ ಆಗಿದೆ. ಐಜ್ವಾಲ್ ಬಳಿ ಈ ದುರಂತ ಉಂಟಾಗಿದ್ದು ರೆಮಲ್ ಚಂಡಮಾರುತದ ಎಫೆಕ್ಟ್ನಿಂದ ಘಟನೆಯಾಗಿದೆ. ಅಲ್ಲದೆ ಕ್ವಾರಿ ಸಮೀಪ ಮನೆಗಳೆಲ್ಲ ನೆಲಸಮ ಆಗಿದೆ. ಸದ್ಯ 14 ಜನ ಪ್ರಾಣ ಕಳ್ಕೊಂಡಿದ್ದು ಅನೇಕರು ಇನ್ನೂ ಕೂಡ ಕ್ವಾರಿಯಲ್ಲಿ ಸಿಕ್ಕಾಕೊಂಡಿದ್ದಾರೆ. ಧಾರಾಕಾರ ಮಳೆಯಿಂದಾಗಿ ರಕ್ಷಣಾ ಕಾರ್ಯಾಚರಣೆಗೆ ಅಡಚಣೆ ಆಗ್ತಾ ಇದೆ. ಪಪುವಾ ನ್ಯೂ ಗಿನಿಯಾದಲ್ಲಿ ಸಂಭವಿಸಿದ ಭೀಕರ ಭೂಕುಸಿತಕ್ಕೆ ಭಾರತ 8.3 ಕೋಟಿ ರೂಪಾಯಿ ನೆರವನ್ನ ಘೋಷಿಸಿದೆ. ಘಟನೆ ಬಗ್ಗೆ ಪಿಎಂ ಮೋದಿ ಸಂತಾಪ ಸೂಚಿಸಿದ ಬೆನ್ನಲ್ಲೇ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಈ ಘೋಷಣೆ ಮಾಡಿದೆ. ಇಲ್ಲಿ 2,000 ಜನ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಭೂಕುಸಿತ ಉಂಟಾಗಿ ದೊಡ್ಡ ವಿಪತ್ತು ಅಲ್ಲಿ ಉಂಟಾಗಿದೆ. ಆಕ್ಚುಲಿ 8.3 ಕೋಟಿ ತುಂಬಾ ಸಣ್ಣ ನೆರವಾಯಿತು ಇಷ್ಟು ದೊಡ್ಡ ದುರಂತಕ್ಕೆ. ಇಲ್ಲಿ ಭಾರತ ತನಗಾದಷ್ಟು ಸಹಾಯ ಮಾಡಿದೆ. ಇಡೀ ವಿಶ್ವ ಸೇರಿ ಆ ಪುಟಾಣಿ ದ್ವೀಪಕ್ಕೆ ಈಗ ಎಷ್ಟಾಗುತ್ತಷ್ಟು ಸಹಾಯ ಮಾಡಬೇಕು ಈ ದುರಂತದಿಂದ ಹೊರಗೆ ಬರೋಕೆ. ಮೇ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಏರಿಳಿತ ಅನುಭವಿಸ್ತಾ ಇರೋ ಭಾರತದ ಷೇರುಪೇಟೆ ನಿರಂತರ 3ನೇ ಸೆಷನ್ನಲ್ಲೂ ಕೆಂಪು ಪಟ್ಟಿಗೆ ಬಂದು ಕುತ್ಕೊಂಡಿತ್ತು. ಭಾರಿ ಪ್ರೆಷರ್ನಲ್ಲಿ ಟ್ರೇಡಿಂಗ್ ನಡೆಸಿದ ಇಂದಿನ ಷೇರುಪೇಟೆ ನಷ್ಟ ಮಾಡಿಕೊಂಡಿದೆ. ಹೂಡಿಕೆದಾರರು ಹತ್ತತ್ರ 3 ಲಕ್ಷ ಕೋಟಿ ರೂಪಾಯಿ ಕಳ್ಕೊಂಡಿದ್ದಾರೆ. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 220 ಪಾಯಿಂಟ್ಸ್ ಕಳ್ಕೊಂಡು 75,170ಕ್ಕೆ, ನಿಫ್ಟಿ 44 ಪಾಯಿಂಟ್ ಕಳ್ಕೊಂಡು 22,888ಕ್ಕೆ ರೀಚ್ ಆಗಿದೆ. ಸೆನ್ಸೆಕ್ಸ್ ನಲ್ಲಿ 20 ಸ್ಟಾಕ್ಗಳು ರೆಡ್ ನಲ್ಲಿದ್ರೆ ನಿಫ್ಟಿಯಲ್ಲಿ 28 ಸ್ಟಾಕ್ಗಳು
ಸ್ಟಾಕ್ಗಳು ರೆಡ್ ನಲ್ಲಿದ್ವು. ಈ ಪೈಕಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಕಂಪನಿಗಳಿಗೆ ಭಾರಿ ಪೆಟ್ಟು ಬಿದ್ದಿದೆ. ಅಂದಹಾಗೆ ಮೇ ತಿಂಗಳಲ್ಲಿ ಭಾರತದ ವಿಕ್ಸ್ ಇಂಡೆಕ್ಸ್ 88% ಏರಿಕೆ ಕಂಡಿತ್ತು. ಇಂದು ಒಟ್ಟು 4% ಏರಿಕೆಯಾಗಿದೆ. ಏನಿದು ವಿಕ್ಸ್ ಇಂಡೆಕ್ಸ್ ಅಂದ್ರೆ ವಾಲಟಿಲಿಟಿ ಇಂಡೆಕ್ಸ್, ಅಂದ್ರೆ ಬಹಳ ಅನಿಶ್ಚಿತತೆ ಇದ್ದಾಗ ಈ ಇಂಡೆಕ್ಸ್ ಮೇಲಕ್ಕೆ ಹೋಗುತ್ತೆ. ಜೂನ್ 4ನೇ ತಾರೀಕು ಲೋಕಸಭಾ ಚುನಾವಣೆಯ ಫಲಿತಾಂಶ ಹೊರಬೀಳೋವರೆಗೂ ಈ ವಿಕ್ಸ್ ಹಾಗೆ ಇರುತ್ತೆ, ಅನಿಶ್ಚಿತತೆ ಹಾಗೆ ಇರುತ್ತೆ. ಭಾರತದ ಷೇರುಪೇಟೆಯಲ್ಲಿ ಈ ಇಳಿತದ ಟ್ರೆಂಡ್ ಮುಂದುವರಿಯುತ್ತೆ ಅಂತ ಮಾರ್ಕೆಟ್ ತಜ್ಞರು ಅಂದಾಜು ಮಾಡಿದ್ದಾರೆ. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 11 ಪೈಸೆ ಕಮ್ಮಿಯಾಗಿ 83 ರೂಪಾಯಿ 17 ಪೈಸೆಗೆ ರೀಚ್ ಆಗಿದೆ. ಇನ್ನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದ್ರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 100 ರೂಪಾಯಿ ಜಾಸ್ತಿಯಾಗಿ 72,291 ರೂಪಾಯಿ, 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 90 ರೂಪಾಯಿ ಜಾಸ್ತಿಯಾಗಿ 66,220 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 2,309 ರೂಪಾಯಿ ಜಾಸ್ತಿಯಾಗಿ 93,120 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೀವಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.